ಸರ್ ಎಸ್ ಟಿ ಸೋಮಶೇಖರ್ ಅವರು ಒಂದು ಮಾತು ಹೇಳ್ತಾರೆ, ಚನ್ನಪಣ್ಣ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಲಿಲ್ಲ, ಅಭಿವೃದ್ಧಿ ಮಾಡಿದ್ರು ಅವ್ರ ಮಗ ಯಾಕೆ ಸೋಲ್ತಿದ್ರು, ಆಸ್ತಿ ನೀವು ದುಮ್ ಕಿರಾಕಿ ಅವರು ಅಂತ ಒಂದು ಭಾಳ ಏಕವಚನ. ಸೊ ಅವ್ರ ಬಗ್ಗೆ ನಾನು ಯಾಕೆ ಗುರು ಉತ್ತರ ಕೊಡಲಿ? ಉತ್ತರ ಕೊಡೋಕ್ಕೆ ಅಲ್ಲಿ ಯಶವಂತಪುರ ಕಾರ್ಯಕರ್ತರವರೇ ಒಂದು ಮಾತು ಹೇಳ್ತೇನೆ, ಪಾಪ ಅವ್ರಿಗೆ ಮಾಹಿತಿ ಕೊರತೆ ಇರಬೇಕು. ಈಗ ಡೆವಲಪ್ಮೆಂಟ್ ವರ್ಕ್ ಮೇಲೇ ನಿಮಗೆ ಆಧಾರದ ಮೇಲೆ ಜನ ಓಟ್ ಹಾಕ್ತಕ್ಕಂಥ ದಿನಗಳು ಭಾಳ ಹಿಂದೆ ಹೊಟ್ಟೋಗಿದೆ. ಡೆವಲಪ್ಮೆಂಟ್ ಆಧಾರದ ಮೇಲೆ ಈಗ ಓಟ್ ಆಗ್ತಾ ಇಲ್ಲ. ರಾತ್ರಿ ಬಂದು ಅದೆಂಥದ್ದು 5,000 ರೂಪಾಯಿ ಟೋಕನ್ ಕೊಡ್ತೀವಿ, 5,000 ರೂಪಾಯಿಯಿಂದ ನೀವು ಅದೆಂಥದ್ದು ರೇಷನ್ ಕಿಟ್ ತಗೋಬೋದು. ಈ ಕಾಲದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇವತ್ತು ಡೆವಲಪ್ಮೆಂಟ್ ವರ್ಕ್ನ ಆಧಾರದ ಮೇಲೆ ಜನ ಓಟ್ ಹಾಕ್ತಕ್ಕಂಥದ್ದು ಎಲ್ಲರೂ ನಾನು ಹೇಳ್ತಾ ಇಲ್ಲ, ಒಂದು ವರ್ಗದ ಜನ ಎಲ್ಲೋ ಒಂದು ಕಡೆ ಆ ಮುಗ್ಧರಲ್ಲಿ ದಾರಿ ತಪ್ಪಿಸಿ ಓಟ್ ಹಾಕ್ತಕ್ಕಂಥ ಒಂದು ಸಂಗತಿ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಮಹಾನ್ ಭಾವನ ನಂತರ ನಾವು ಹೇಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಿಲ್ಲ. 7 ವರ್ಷ ಸನ್ಮಾನ್ಯ ಕುಮಾರಣ್ಣ ಅವರು ಕ್ಷೇತ್ರದಲ್ಲಿ ಏನು ಶಾಸಕರಾಗಿದ್ದರು, ಪ್ರತಿನಿಧಿಸಿದರು. ಆ 7 ವರ್ಷದಲ್ಲಿ 1,200 ಕೋಟಿ ರೂಪಾಯಿ ಬೇಕಾದ್ರೆ ಪಟ್ಟಿ ಅವ್ರಿಗೇನಾದ್ರು ಮಾಹಿತಿ ಕೊರತೆ ಇದ್ದರೆ ಅವ್ರ ಮನೆಗೆ ಬೇಕಾದರೆ ನಾನು ಪೋಸ್ಟ್ ಕಳಿಸ್ಕೊಡ್ತೀನಿ, ನೋಡಲಿ.